ಹಲೋ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇವತ್ತಿನ ಕ್ಲಾಸಲ್ಲಿ ವಿಲ್ ಡಿಸ್ಕಸ್ ವಿತ್ ರೆಸ್ಪೆಕ್ಟ್ ಟು ವ್ಯಾಲೆನ್ಸಿ. ಮೊನ್ನಿನ ಕ್ಲಾಸಲ್ಲಿ ನಾನು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದೆ. ಸೊ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂತಂದರೆ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಔಟರ್ ಮೋಸ್ಟ್ ಶೆಲ್ ಆಫ್ ಆ್ಯನ್ ಆಟಮ್ ಈಸ್ ಕಾಲ್ಡ್ ಆ್ಯಸ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಸೊ ಅದ್ರ ತಕ್ಕಂಗೆ ಕೆಲವೊಂದು ಎಕ್ಸಾಂಪಲ್ಸ್ ಕೂಡ ಬಿಡಿಸಿದೆ, ಹಾಗೂ ಕೆಲವೊಂದು ಎಕ್ಸಾಂಪಲ್ಸ್ ಕೂಡ ಹೋಮ್ವರ್ಕ್ ಕೊಟ್ಟಿದ್ದೀನಿ. ಸೊ ಭಾಳಷ್ಟು ಮಂದಿ ರಿಪ್ಲೈ ಮಾಡಿದ್ದಾರೆ, ವೆರಿ ಗುಡ್, ಕೀಪ್ ಇಟ್ ಅಪ್. ಸೊ ಈಗ ಹೊಸ ಕಾನ್ಸೆಪ್ಟ್ನ ನಾವು ಇವತ್ತು ಕ್ಲಾಸ್ ಕಳೆಯಮ್ಮ. ಅದಕ್ಕಿಂತ ಮುಂಚೆ ನೀವು ನೆನ್ಪಿಟ್ಕೋಬೇಕು, ಏನಂತಂದರೆ ನಾ ಯೂಟ್ಯೂಬ್ ವೀಡಿಯೋಸ್ ಏನು ನಿಮ್ಗೆ ಕಳಿಸ್ತಾ ಇದ್ದೀನ, ಸೊ ಅದನ್ನು ಯೂಟ್ಯೂಬಲ್ಲಿ ಓಪನ್ ಮಾಡಿದಾಗ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ. ಸೊ ಆ ಸಬ್ಸ್ಕ್ರೈಬ್ ಬಟನ್ನ ನೀವು ಕ್ಲಿಕ್ ಮಾಡಿದ್ರೆ ಸೊ ಯಾವಾಗ ನಾವು ವೀಡಿಯೋಸ್ ಅಪ್ಲೋಡ್ ಮಾಡ್ತೀರಾ ನಿಮಗೆ ಮೆಸೇಜ್ ಬರುತ್ತೆ. ಹಾಗೆ ಆ ವೀಡಿಯೋಸ್ನ ಲಿಂಕ್ನು ಕೂಡ ನಾ ಗ್ರೂಪಿಗೆ ಕಳಿಸ್ತೀನಿ. ಓಕೆ, ಈಗ ಇವತ್ತಿನ ಕಾನ್ಸೆಪ್ಟ್ ಒಳಗೆ ವಿ ವಿಲ್ ಲರ್ನ್ ಅಬೌಟ್ ದ ವ್ಯಾಲೆನ್ಸಿ. ಸೊ ವ್ಯಾಲೆನ್ಸಿ ಅಂದರೆ ಏನು? ಸೊ ವ್ಯಾಲೆನ್ಸಿ ಅಂತಂದರೆ ಡೆಫಿನೇಷನ್ ನೋಡ್ಬೇಕಾದ್ರೆ the combining capacity of one atom of element, the combining capacity of one atom of an element with other atom of element in order to attain stable noble gas configuration. ರೈಟ್. ಸೊ ಡೆಫಿನೇಷನ್ ಒಂದು ಸ್ವಲ್ಪ ದೊಡ್ಡದು ಅನ್ಸ್ಬೋದು, ಬಟ್ ವೆರಿ ಸಿಂಪಲ್ ಡೆಫಿನೇಷನ್ ಇದು. ಸೊ ಡೆಫಿನೇಷನ್ ಒಂದ್ಸಲ ಓದ್ತೀನಿ. ಏನಂತಂದರೆ ವ್ಯಾಲೆನ್ಸಿ ಅಂದರೆ ಇಟ್ ಈಸ್ ದ ಕಂಬೈನಿಂಗ್ ಕೆಪಾಸಿಟಿ ಆಫ್ ಒನ್ ಆಟಮ್ ಆಫ್ ಆನ್ ಎಲಿಮೆಂಟ್ ವಿತ್ ಅದರ್ ಆಟಮ್ ಆಫ್ ಆನ್ ಎಲಿಮೆಂಟ್ ಇನ್ ಆರ್ಡರ್ ಟು ಅಟೈನ್ ದ ಸ್ಟೇಬಲ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಇದರ ಅರ್ಥ ಏನಂತಂದರೆ ಒನ್ ಎಲಿಮೆಂಟು, ರೈಟ್, ಒಂದು ಎಲಿಮೆಂಟ್ ಅದರೊಳಗಿರುವಂಥ ಆ್ಯಟಮು ಮತ್ತು ಇನ್ನೊಂದು ಎಲಿಮೆಂಟ್ ಒಳಗಿರುವಂಥ ಆ್ಯಟಮು ಎರಡು ಕಂಬೈನ್ ಆಗ್ತವೆ, ರೈಟ್. ಸೊ ಕಂಬೈನ್ ಎದಕ್ಕೆ ಆಗ್ತದೆ? ಟು ಅಟೈನ್ ಸ್ಟೇಬಲ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಇನ್ ಆರ್ಡರ್ ಟು ಅಟೈನ್ ಸ್ಟೇಬಲ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಹಂಗಂದ್ರೆ ಏನು? ಸೊ ನೋಬಲ್ ಗ್ಯಾಸ್ ನಾವು ನೋಡಿದಾಗ ಉದಾಹರಣೆಗೆ ನಿಯಾನ್ ಅಟಾಮಿಕ್ ನಂಬರ್ ಎಷ್ಟು ರೀ? 10. ಸೊ ಡಿಸ್ಟ್ರಿಬ್ಯೂಷನ್ ನೋಡಿದಾಗ 2,8, ಹೌದಾ? ಅರ್ಗಾನ್, ರೈಟ್, ಸೊ 18. ಸೊ ಕಾನ್ಫಿಗರೇಷನು 2,8,8, ರೈಟ್. ಸೊ 2,8,8. ಸೊ ಇಲ್ಲಿ ನೀವು ನೋಡ್ಬೋದು ಲಾಸ್ಟ್ ಶೆಲ್ ಒಳಗೆ ದೇರ್ ಇಸ್ ಪ್ರೆಸೆನ್ಸ್ ಆಫ್ ಹೌ ಮೆನಿ ಎಲೆಕ್ಟ್ರಾನ್ಸ್? 8 ಎಲೆಕ್ಟ್ರಾನ್ಸ್ ಇನ್ ದ ಲಾಸ್ಟ್ ಶೆಲ್. ಸೊ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟವ ಇಲ್ಲಿ? 8 ಅವ, ಹೌದಾ? ಸೊ ನೋಬಲ್ ಗ್ಯಾಸ್ ಯಾವುದನ್ನ ತಗೋರಿ ಎಕ್ಸೆಪ್ಟ್ ಹೀಲಿಯಂ. ಸೊ ಹೀಲಿಯಂ ಒಳಗೆ ದೇರ್ ಇಸ್ ಓನ್ಲಿ ಒನ್ ಶೆಲ್. ಸೊ ಅದಕ್ಕೆ ಒಂದೇ ಶೆಲ್ ಒಳಗೆ ಮ್ಯಾಕ್ಸಿಮಮ್ ಎಷ್ಟಿರಬೇಕು? 2 ಇರಬೇಕು. ಸೊ ದಟ್ ಈಸ್ ಆಲ್ಸೋ ಅ ಸ್ಟೇಬಲ್ ಎಲಿಮೆಂಟ್, ರೈಟ್. ಅದು ಬಿಟ್ಟು ನಿಯಾನ್, ಅರ್ಗಾನ್, ಕ್ರಿಪ್ಟಾನ್, ಝೆನಾನ್, ರೆಡಾನ್ ಇವೆಲ್ಲ ನೋಬಲ್ ಗ್ಯಾಸ್ ಎಲಿಮೆಂಟ್. ಸೊ ಯಾವುದೇ ಎಲಿಮೆಂಟ್ ತೊಗೊಂಡಾಗ ಲಾಸ್ಟ್ ಶೆಲ್ ಒಳಗೆ ಎಷ್ಟವ? 8 ಎಲೆಕ್ಟ್ರಾನ್ಸ್. ಸೊ ಇದಕ್ಕೆ ಸ್ಟೇಬಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಯಾಕಂತಂದರೆ ಯಾವುದೇ ಒಂದು ಎಲಿಮೆಂಟು ರಿಯಾಕ್ಷನ್ ಆಗೋದು ಎದಕ್ಕಂದರೆ ಟು ಅಟೈನ್ ದ ಸ್ಟೆಬಿಲಿಟಿ, ಹೌದಾ? ಸೊ ಯಾವುದೇ ಒಂದು ಎಲಿಮೆಂಟ್ ರಿಯಾಕ್ಟ್ ಆಯ್ತಂದರೆ ಕಂಪೌಂಡ್ ಫಾರ್ಮ್ ಆಗ್ತದೆ, ಅಲ್ಲಿ ಸ್ಟೇಬಲ್ ಆಗಿರ್ತದೆ. ಸೊ ಹಾಗೆ ಸ್ಟೇಬಲ್ ಆಗಿರ್ಬೇಕಂದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕು? ಲಾಸ್ಟ್ ಶೆಲ್ ಒಳಗೆ 8 ಎಲೆಕ್ಟ್ರಾನ್ಸ್ ಇರಬೇಕು. ಸೊ ಈಗ ವ್ಯಾಲೆನ್ಸಿ ಒಳಗೂ ಕೂಡ ಒಂದು ಎಲಿಮೆಂಟು ಮತ್ತು ಇನ್ನೊಂದು ಎಲಿಮೆಂಟ್ ಕಂಬೈನ್ ಆಗಿ ಏನಾಗ್ತವ? ದೇ ಅಟೈನ್ ದ ಸ್ಟೆಬಿಲಿಟಿ ಲೈಕ್ ನೋಬಲ್ ಗ್ಯಾಸ್ ಎಲಿಮೆಂಟ್ಸ್. ಸೊ ಅದಕ್ಕೆ ಏನೇನು ಕರಿತೀವಿ? ವ್ಯಾಲೆನ್ಸಿ ಅಂತ ಕರಿತೀವಿ. ಸೊ ಇದು ಡೆಫಿನೇಷನ್ ಅರ್ಥ ಆಯ್ತಾ? ಸೊ ವ್ಯಾಲೆನ್ಸಿ ಅಂದರೆ ದ ಕಂಬೈನಿಂಗ್ ಕೆಪಾಸಿಟಿ ಆಫ್ ಒನ್ ಆಟಮ್ ಆಫ್ ಅನ್ ಎಲಿಮೆಂಟ್ ವಿತ್ ಅದರ್ ಆಟಮ್ ಆಫ್ ಅನ್ ಎಲಿಮೆಂಟ್ ಇನ್ ಆರ್ಡರ್ ಟು ಅಟೈನ್ ದ ಸ್ಟೇಬಲ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಈಗ ಒಂದು ಉದಾಹರಣೆ ನಿಮ್ಗೆ ಇದ್ರ ಜೊತೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, ಸೊ ವಾಟ್ ಈಸ್ ದ ಎಕ್ಸಾಂಪಲ್? ಇದಕ್ಕೆ ಎಕ್ಸಾಂಪಲ್ ಏನಾಗುತ್ತೆ? ಇದಕ್ಕೆ ಸೋಡಿಯಂ ತೊಗೊಬೋಣ ಎಕ್ಸಾಂಪಲು. ಸೊ ಅಟಮಿಕ್ ನಂಬರ್ ಎಷ್ಟಿದ್ರೆ ಇದ್ರದ್ದು? 11. ಸೊ ಕಾನ್ಫಿಗರೇಷನ್ ಏನು ಮಾಡ್ತೀರಿ?
2, 8, 1. So sodium atomic number 11, its configuration is 2, 8, 1. So valence electron ಎಷ್ಟಿದ್ರಿ ಇದ್ರೊಳಗೆ ಸೋಡಿಯಂ ಒಳಗೆ there is 1 valence electrons, right? ಸೊ ಇದನ್ನು ಸ್ಟೇಬಲ್ ಆಗಬೇಕಾದ್ರೆ ಎರಡು ಆಪ್ಷನ್ನು, ಒಂದು ಈ ಲಾಸ್ಟ್ ಶೆಲ್ ಒಳಗೆ 7 ಎಲೆಕ್ಟ್ರಾನ್ಸ್ ಗೇನ್ ಮಾಡ್ಕೋಬೇಕು. ನೋಡ್ರಿ, ಸೋಡಿಯಂ ಎಲಿಮೆಂಟ್ ಒಳಗೆ 11 ಎಲೆಕ್ಟ್ರಾನ್ಸ್ ಅವ, ಕಾನ್ಫಿಗರೇಷನ್ ನೋಡಿದಾಗ 2, 8, 1 ಅದ. ಸೊ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಎಷ್ಟವ ರೀ? 1. ಸೊ ವ್ಯಾಲೆನ್ಸಿ ಒಳಗೆ ಏನಾಗ್ತೈತೆ ರೀ? ದೇ ವಿಲ್ ಕಂಬೈನ್ ಟು ಅಟೇನ್ ದ ಸ್ಟೇಬಲ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಅಂದ್ರೆ ಅರ್ಥ ಏನು? ಲಾಸ್ಟ್ ಶೆಲ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕು? 8 ಎಲೆಕ್ಟ್ರಾನ್ಸ್ ಇರಬೇಕು. ಸೊ ಇಲ್ಲಿ ಎಷ್ಟು ಅದ ರೀ? 1 ಅದ. ಸೊ ಹಾಗಿದ್ರೆ ಎರಡು ಪಾಸಿಬಿಲಿಟೀಸ್ ಅವ ಇಲ್ಲಿ. ಏನವು ಎರಡು ಪಾಸಿಬಿಲಿಟೀಸು? ಒಂದು, ಸೋಡಿಯಂ ಎಲಿಮೆಂಟು ಲಾಸ್ಟ್ ಶೆಲ್ ಒಳಗೆ 7 ಎಲೆಕ್ಟ್ರಾನ್ಸ್ ಗೇನ್ ಮಾಡ್ಕೋಬೇಕು. ಸೊ ಇವೆರಡು ಗೇನ್ ಆದಾಗ ಎಷ್ಟಾಗೈತೆ ರೀ? ಟೋಟಲು 8 ಆಗ್ಬೋದು. ಅಥವಾ ಲಾಸ್ಟ್ ಶೆಲ್ ಒಳಗಿರುವಂಥ 1 ಎಲೆಕ್ಟ್ರಾನ್ಸ್ ಕಳ್ಕೋಬೇಕು. ಯಾಕ್ರಿ 1 ಎಲೆಕ್ಟ್ರಾನ್ಸ್ ಕಳ್ಕೋಬೇಕು? ಇದು 1 ಎಲೆಕ್ಟ್ರಾನ್ಸ್ ಕಳ್ಕೊಂಡ್ರೆ ಲಾಸ್ಟ್ ಶೆಲ್ ಏನಾಗುತ್ತೆ ರೀ? 8 ಎಲೆಕ್ಟ್ರಾನ್ಸ್ ಇರ್ತಾವ. ಸೊ ಅದೇನಾಗುತ್ತೆ ರೀ? ಸ್ಟೇಬಲ್ ಆಗುತ್ತೆ. ಸೊ ಹಂಗಿತ್ತಂದ್ರೆ ಯಾವ್ದು ಈಸಿಯರ್? ಟು ಗೇನ್ 7 ಎಲೆಕ್ಟ್ರಾನ್ಸ್ ಈಸ್ ಈಸಿಯರ್ ಅಥವಾ ಟು ಗಿವ್ 1 ಎಲೆಕ್ಟ್ರಾನ್ಸ್ ಈಸ್ ಈಸಿಯರ್? ಇದು ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅನ್ಕೊಂತೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ಏನಂತಂದರೆ, ಒಂದು ಲಾಸ್ಟ್ ಶೆಲ್ ಒಳಗಿರುವಂಥ ಒಂದೇ ಒಂದು ಎಲೆಕ್ಟ್ರಾನು ಕಳ್ಕೋಬೇಕು. ಕಳ್ಕೊಂಡಾಗ ಏನಾಗುತ್ತೆ? ಲಾಸ್ಟ್ ಶೆಲ್ ಯಾವುದಾಗತ್ತೆ? 2, 8. ಸೊ ದಟ್ ದಿಸ್ ವಿಲ್ ಬಿ ಯುವರ್ ವ್ಯಾಲೆನ್ಸ್ ಎಲೆಕ್ಟ್ರಾನ್. ಅಥವಾ ಲಾಸ್ಟ್ ಶೆಲ್ ಒಳಗೆ ಇನ್ನೂ 7 ಎಲೆಕ್ಟ್ರಾನ್ಸ್ ಪಡ್ಕೊಂಡಾಗ ಏನಾಗುತ್ತೆ? 1 + 7 ದಟ್ ಈಸ್ ಈಕ್ವಲ್ ಟು 8. ಸೊ ಈ ಎರಡು ಪಾಸಿಬಿಲಿಟೀಸ್ ಒಳಗೆ ವಿಚ್ ಈಸ್ ಈಸಿಯರ್ ಅಂತ ಕೇಳಿದಾಗ, ಇದು ಲಾಸ್ಟ್ ಶೆಲ್ ಒಳಗಿರುವಂಥ 1 ಎಲೆಕ್ಟ್ರಾನ್ಸ್ನ ಇಟ್ ವಿಲ್ ಬಿ ಈಸಿಲಿ ರಿಮೂವ್ಡ್. ಸೊ 1 ಎಲೆಕ್ಟ್ರಾನ್ಸ್ ತೆಗೆದ್ರೆ ಏನಾಗುತ್ತೆ ಈಗ? ಎಷ್ಟು ಎಲೆಕ್ಟ್ರಾನ್ಸ್ ಆಗುತ್ತೆ? 10 ಎಲೆಕ್ಟ್ರಾನ್ಸ್ ಆಗುತ್ತೆ. ಸೊ Na ಇಫ್ ಇಟ್ ಲೂಸಸ್ 1 ಎಲೆಕ್ಟ್ರಾನ್ ದೆನ್ ಇಟ್ ವಿಲ್ ಬಿ +1. ಸೊ Na ಆಗುತ್ತಲ್ಲಿ +1. ಸೊ ಈಗ ಸೋಡಿಯಂ ಸ್ಟೇಬಲ್ ಆಯ್ತಾ? ಹೆಂಗೈತೆ ಸ್ಟೆಬಿಲಿಟಿ? ಬಿಕಾಸ್ ಇನ್ ದ ಲಾಸ್ಟ್ ಶೆಲ್ ಇಟ್ ಹ್ಯಾಸ್ 8 ಎಲೆಕ್ಟ್ರಾನ್ಸ್, ರೈಟ್? ಸೊ ವ್ಯಾಲೆನ್ಸಿ ಆಫ್ ಸೋಡಿಯಂ ಈಸ್ ಈಕ್ವಲ್ ಟು ಹೌ ಮಚ್? 1, ರೈಟ್? ಸೊ ವ್ಯಾಲೆನ್ಸಿ ಏನಾಯ್ತಲ್ಲಿ? 1 ಆಯಿತು, ರೈಟ್? ಹಾಗೆ ಕ್ಲೋರಿನ್ ನೋಡೋಮಂತ, ರೈಟ್? ಸೊ ಕ್ಲೋರಿನ್ ಬದಲು ಇನ್ನೊಂದು ಎಕ್ಸಾಂಪಲ್ ತೊಗೋಬೇಕಾದ್ರೆ ಲಿಥಿಯಂ, ರೈಟ್? ಸೊ ಇಲ್ಲಿ ಲಿಥಿಯಂ ಒಳಗೆ ಏನಾಗುತ್ತೆ ನೋಡ್ರಿ, ಅಟಮಿಕ್ ನಂಬರ್ ಇಸ್ 3, ರೈಟ್? ಸೊ ಕಾನ್ಫಿಗರೇಷನ್ ಆಗುತ್ತೆ 2, 1. ಸೊ ಇಲ್ಲಿ ಕೂಡ ಲಾಸ್ಟ್ ಶೆಲ್ ಒಳಗೆ 1 ಎಲೆಕ್ಟ್ರಾನ್ ಅದ. ಐದರ್ ಇಟ್ ಹ್ಯಾಸ್ ಟು ಗೇನ್ 7 ಎಲೆಕ್ಟ್ರಾನ್ಸ್ ಆರ್ ಇಟ್ ಹ್ಯಾಸ್ ಟು ಲೂಸ್ 1 ಎಲೆಕ್ಟ್ರಾನ್ಸ್. ಸೊ 1 ಎಲೆಕ್ಟ್ರಾನ್ ಲೂಸ್ ಮಾಡಿದ್ರೆ ಬರೀ 2 ಎಲೆಕ್ಟ್ರಾನ್ಸ್ ಉಳಿತದ. 2 ಎಲೆಕ್ಟ್ರಾನ್ಸ್ ನೆನ್ಪಿಡ್ಕೋರಿ, ಮೊದಲನೇ ಶೆಲ್ ಆಟಮ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕು? ಮ್ಯಾಕ್ಸಿಮಮು 2 ಎಲೆಕ್ಟ್ರಾನ್ಸ್ ಇರಬೇಕು. ಸೊ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಇಲ್ಲಿ 2 ಅದ, ದೆನ್ ಇಟ್ ವಿಲ್ ಬಿ ಸ್ಟೇಬಲ್. ಸೊ 1 ಎಲೆಕ್ಟ್ರಾನ್ಸ್ ಕಳ್ಕೊಂಡ್ರೆ ಇಫ್ ಇಟ್ ಲೂಸಸ್ 1 ಎಲೆಕ್ಟ್ರಾನ್, ಲಿಥಿಯಂ ವಿಲ್ ಬಿ ವಾಟ್? Li +1. ಸೊ +1 ಆಗ್ತದೆ. ಸೊ ಅವಾಗ ಏನಾಗ್ತೈತಿ? ದ ವ್ಯಾಲೆನ್ಸಿ ಆಫ್ ಲಿಥಿಯಂ ವಿಲ್ ಬಿ ಈಕ್ವಲ್ ಟು 1, ರೈಟ್? ಸೊ ಈಗ ಯಾವುದೇ ಒಂದು ಎಲಿಮೆಂಟ್ ತೊಗೊಂಡಾಗ ಅದು ಲಾಸ್ಟ್ ಶೆಲ್ ಒಳಗೆ ಐದರ್ ಇಟ್ ಮೇ ಗೇನ್ ಎಲೆಕ್ಟ್ರಾನ್ಸ್ ಆರ್ ಲೂಸ್ ಎಲೆಕ್ಟ್ರಾನ್ಸ್. ಸೊ ಲೂಸ್ ಅಥವಾ ಗೇನ್ ಎಲೆಕ್ಟ್ರಾನ್ಸ್ ಆದಾಗ ಇಟ್ ರಿಪ್ರೆಸೆಂಟ್ಸ್ ಕರೆಸ್ಪಾಂಡಿಂಗ್ ಇಟ್ಸ್ ವ್ಯಾಲೆನ್ಸಿ, ಹೌದಾ? ಸೊ ಹಾಗಿದ್ರೆ ಒಂದು ಟೇಬಲರ್ ಕಾಲಮ್ ಅದ ಟು ರಿಮೆಂಬರ್ ದ ವ್ಯಾಲೆನ್ಸಿ. ವ್ಯಾಲೆನ್ಸಿ ಹೆಂಗೆ ನೆನ್ಪಿಡ್ಕೋಬೇಕು ನಾವು? ಯಾವ ಎಲಿಮೆಂಟ್ದು ಎಷ್ಟು ಅದ ಅಂತಂದು. ಸೊ ಅಲ್ಲಿ ಒಂದು ಟೇಬಲರ್ ಕಾಲಮ್ ಅದ, ಏನಂತಂದರೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಮತ್ತು ವ್ಯಾಲೆನ್ಸಿ. ಇಲ್ಲಿ 2 ಕಾಲಮ್ ಮಾಡ್ತೀನಿ ನಾನಿಲ್ಲಿ. ಮೊದಲನೇ ಕಾಲಮ್ ಒಳಗೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಅದ, ಎರಡನೇ ಕಾಲಮ್ ಒಳಗೆ ವ್ಯಾಲೆನ್ಸಿ ಅದ. ಸೊ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಬೇಸಿಸ್ ಮೇಲೆ ನಾವು ವ್ಯಾಲೆನ್ಸಿನ ಕಂಡುಹಿಡಿತೀವಿ. ಸೊ ಹೆಂಗೆ ಕಂಡುಹಿಡಬೇಕು? ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರ್ಬೋದು? ಮ್ಯಾಕ್ಸಿಮಮ್ 1 ಇರ್ಬೋದು, 2 ಇರ್ಬೋದು, 3, 4, 5, 6, 7, 8. ಸೊ ಮ್ಯಾಕ್ಸಿಮಮ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ವಿಲ್ ಬಿ 8. ಸೊ 8 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇದ್ದಾಗ, ರೈಟ್? ಸೊ ಹೌ ಟು ಐಡೆಂಟಿಫೈ ದ ವ್ಯಾಲೆನ್ಸಿ? ವ್ಯಾಲೆನ್ಸಿನ ನಾವು ಹೆಂಗೆ ಕಂಡುಹಿಡಿಬೇಕಂತಂದರೆ, ಇಫ್ ದ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಈಸ್ 1, ವ್ಯಾಲೆನ್ಸಿ ಆಲ್ಸೋ ವಿಲ್ ಬಿ ಈಕ್ವಲ್ ಟು 1. ಇಫ್ ದ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಈಸ್ 1, ಸೋಡಿಯಂ ಎಕ್ಸಾಂಪಲ್ ನಾವು ನೋಡಿದ್ವಿ, ಹೌದಾ? ಸೊ ಸೋಡಿಯಂ ಒಳಗೆ 1 ಎಲೆಕ್ಟ್ರಾನ್ಸ್ ವ್ಯಾಲೆನ್ಸ್ ಐತಿ. ಸೊ ಅವಾಗ ವ್ಯಾಲೆನ್ಸಿ ಏನಾಗುತ್ತೆ? ಇದ್ರದ್ದು 1 ಆಗುತ್ತೆ. ಸೊ ಹಾಗಿದ್ರೆ ಇಫ್ ದ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಈಸ್ 2, ದೆನ್ ವ್ಯಾಲೆನ್ಸಿ ಆಲ್ಸೋ ವಿಲ್ ಬಿ ಈಕ್ವಲ್ ಟು 2, ರೈಟ್? ಸೊ Mg+ ತೊಗೋಬೋದು ನೀವು ಇಲ್ಲಿ, Ca+2 ತೊಗೋಬೋದು. ಸೊ ಎಕ್ಸಾಂಪಲ್ಸ್ ಇಲ್ಲಿ. ಸೊ ಇಫ್ ದ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಈಸ್ 2, ವ್ಯಾಲೆನ್ಸಿ ಆಲ್ಸೋ ವಿಲ್ ಬಿ ಈಕ್ವಲ್ ಟು 2. ಇಫ್ ದ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಈಸ್ 3, ವ್ಯಾಲೆನ್ಸಿ ಆಲ್ಸೋ ವಿಲ್ ಬಿ ಈಕ್ವಲ್ ಟು 3. Then if the valence electron is 4,
ವ್ಯಾಲೆನ್ಸಿ ಆಲ್ಸೋ ವಿಲ್ ಬಿ ಈಕ್ವಲ್ ಟು 4. ಹೌದಾ? ಸೊ ವ್ಯಾಲೆನ್ಸ್ ಎಲೆಕ್ಟ್ರಾನ್ 1 to 4 ಏನದಲ್ಲ ದಟ್ ವಿಲ್ ಬಿ ಸೇಮ್ ಆ್ಯಸ್ ದ ವ್ಯಾಲೆನ್ಸಿ. ಆದರೆ ಇಲ್ಲಿ 5 ನಂತರ ಅಥವಾ 4 ನಂತರ ಇಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗುತ್ತೆ. ಏನಾಗುತ್ತಂತಂದರೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ 5 ಅಥವಾ ಹೆಚ್ಚಿಗಿತ್ತಂತಂದರೆ the capacity to lose electrons or gain electrons will be very difficult, right? So electrons ತಗೊಳ್ಳೋಕ್ಕೂ ಹಾಗೂ ಎಲೆಕ್ಟ್ರಾನ್ಸ್ ಕೊಡೋಕ್ಕೂ ಭಾಳ ಡಿಫಿಕಲ್ಟ್ ಆಗುತ್ತೆ, ಭಾಳಷ್ಟು ಎನರ್ಜಿ ಬೇಕಾಗುತ್ತೆ. ಸೊ ಅದಕ್ಕೆ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಎಷ್ಟು ಇರ್ತಾವ್ರಿ, ನಮಗೆ ಎಷ್ಟು ಬೇಕು? 8 ಎಲೆಕ್ಟ್ರಾನ್ಸ್. ಸೊ ಆ 8 ಎಲೆಕ್ಟ್ರಾನ್ಸ್ ಒಳಗೆ ವಿ ಆರ್ ಗೋಯಿಂಗ್ ಟು ಸಬ್ಸ್ಟ್ರಾಕ್ಟ್ ದ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಸೊ 8 - 5, ಸೊ ವ್ಯಾಲೆನ್ಸ್ ಏನಾಗುತ್ತೆ ರೀ? 3 ಆಗುತ್ತೆ, ರೈಟ್? ಸೊ ಇಲ್ಲಿ ಯಾಕೆ 3 ಬಂತು? ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಎಷ್ಟಿರಬೇಕು ಔಟರ್ ಮೋಸ್ಟ್ ಶೆಲ್ ಒಳಗೆ? 8, ರೈಟ್? ಸೊ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟವ? 5. ಸೊ 8 - 5 ದಟ್ ಈಸ್ ಈಕ್ವಲ್ ಟು 3. ಸಿಮಿಲರ್ಲಿ ಹಿಯರ್ ಫಾರ್ ಇಫ್ ದ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇಸ್ 6 ಇದ್ದಾಗ ಏನಾಗುತ್ತೆ ರೀ? 8 - 6 ದಟ್ ಈಸ್ ಈಕ್ವಲ್ ಟು 2. ಸೊ 8 - 7 ದಟ್ ಈಸ್ ಈಕ್ವಲ್ ಟು 1. ಸೊ 8 - 8 ದಟ್ ಈಸ್ ಈಕ್ವಲ್ ಟು 0. ಸೊ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಬೇಸಿಸ್ ಮೇಲೆ ನಾವು ವ್ಯಾಲೆನ್ಸಿನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೌದಾ? ಸೊ ಈಗ ಉದಾಹರಣೆಗೆ ಒಂದು ಕ್ಲೋರಿನ್ ತೊಗೊಳಂತ. ಕ್ಲೋರಿನ್ ಇದ್ರ ವ್ಯಾಲೆನ್ಸಿ ಕಂಡುಹಿಡಿವಿ ಅಂತ ಹೇಳ್ತಾರೆ. ಐಡೆಂಟಿಫೈ ದ ವ್ಯಾಲೆನ್ಸಿ ಆಫ್ ದ ಎಲಿಮೆಂಟ್ ಕ್ಲೋರಿನ್ ಅಂತ ಕೇಳ್ತಾರೆ. ಹೆಂಗೆ ಕಂಡುಹಿಡ್ತೀರಿ? ಈಗ ಕ್ಲೋರಿನ್ ಅಟಮಿಕ್ ನಂಬರ್ ಎಷ್ಟು ರೀ? 17, ರೈಟ್? ಸೊ ಕ್ಲೋರಿನ್ ಎಲಿಮೆಂಟ್ದು ವ್ಯಾಲೆನ್ಸ್ ಎಲೆಕ್ಟ್ರಾನು 17. ಇದ್ರ ಕಾನ್ಫಿಗರೇಷನ್ ಏನಾಗತ್ತೆ ರೀ? 2, 8, 7. ಹೌದಾ? 2 + 8 10, 10 + 7 17, ರೈಟ್? ಈಗ ಕ್ಲೋರಿನ್ ಒಳಗೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಎಷ್ಟವ ರೀ? ಲಾಸ್ಟ್ ಶೆಲ್ ಒಳಗಿರುವಂಥ ಎಲೆಕ್ಟ್ರಾನ್ಸಿಗೆ ಏನು ಕರಿತೀವಿ? ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಸೊ ದ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇಸ್ ಕ್ಲೋರಿನ್ ಇಸ್ 7. ಸೊ ಈ ಟೇಬಲ್ ಪ್ರಕಾರ ನೋಡ್ರಿ, ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ 7 ಇತ್ತಂದರೆ ವಾಟ್ ವಿಲ್ ಬಿ ಇಟ್ಸ್ ವ್ಯಾಲೆನ್ಸಿ? ವ್ಯಾಲೆನ್ಸಿ ವಿಲ್ ಬಿ ಈಕ್ವಲ್ ಟು 1. ಅರ್ಥ ಆಯ್ತಾ ಡಿಯರ್ ಸ್ಟೂಡೆಂಟ್ಸ್? ರೈಟ್? ಸೊ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಬೇಸಿಸ್ ಮೇಲೆ ನಾವು ವ್ಯಾಲೆನ್ಸಿನ ಈ ಟೇಬಲ್ ಕಾಲಮ್ ಥ್ರೂ ನೆನ್ಪಿಟ್ಕೋಬೋದು, ರೈಟ್? ಇನ್ನೊಂದು ಎಕ್ಸಾಂಪಲ್ ತೊಗೋಬೇಕಾದ್ರೆ ಇಫ್ ಐ ಟೇಕ್ ಸಲ್ಫರ್, ರೈಟ್? ಸೊ ಸಲ್ಫರ್ ಎಷ್ಟು ಅಟಮಿಕ್ ನಂಬರು? 16, ರೈಟ್? ಸೊ 16 ಇದ್ರೆ ಕಾನ್ಫಿಗರೇಷನು 2, 8, 6, ರೈಟ್? ಸೊ 6 ಇದ್ದಾಗ ಲಾಸ್ಟ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಎಷ್ಟದ? 6 ಅದ. ಸೊ ಇಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇಸ್ 6, ವಾಟ್ ವಿಲ್ ಬಿ ಇಟ್ಸ್ ವ್ಯಾಲೆನ್ಸಿ? ವ್ಯಾಲೆನ್ಸಿ ವಿಲ್ ಬಿ ಈಕ್ವಲ್ ಟು 2, ರೈಟ್? ಸೊ ವ್ಯಾಲೆನ್ಸ್ ಎಲೆಕ್ಟ್ರಾನ್ ನಿಮಗೆ ಗೊತ್ತಿತ್ತಂದರೆ ನೀವು ಈಸಿಯಾಗಿ ವ್ಯಾಲೆನ್ಸಿನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇನ್ನೊಂದು ಎಕ್ಸಾಂಪಲ್ ತೊಗೋಬೇಕಾದ್ರೆ ಆರ್ಗಾನ್. ಸೊ ಆರ್ಗಾನ್ ಈಸ್ ಎ ನೋಬಲ್ ಗ್ಯಾಸ್ ಎಲಿಮೆಂಟ್. ಹೌದಾ? ಸೊ ಆರ್ಗಾನ್ ಅಟಮಿಕ್ ನಂಬರ್ ಎಷ್ಟು ರೀ? 18, ರೈಟ್? ಸೊ 18 ಇತ್ತಂದ್ರೆ ಏನಾಗುತ್ತೆ ರೀ? ಸೊ ಇಟ್ ವಿಲ್ ಬಿ 2, 8, 8 ದಟ್ ಈಸ್ ಈಕ್ವಲ್ ಟು ಎಷ್ಟು ಆಗತ್ತೆ ರೀ? ವ್ಯಾಲೆನ್ಸ್ ಎಲೆಕ್ಟ್ರಾನು 8 ಅದ. ಸೊ ದಟ್ ಈಸ್ ಈಕ್ವಲ್ ಟು ಎಷ್ಟು? ವ್ಯಾಲೆನ್ಸಿ ವಿಲ್ ಬಿ ಈಕ್ವಲ್ ಟು 0, ರೈಟ್? ಸೊ ವಿದ್ಯಾರ್ಥಿಗಳೇ, ನನಗೆ ಅನಿಸಿದ ಮಟ್ಟಿಗೆ ನಿಮಗೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸು ಮತ್ತು ವ್ಯಾಲೆನ್ಸಿ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು. ಸೊ ಇದು ಟೇಬಲ್ ಕಾಲಮ್ನ ಒಂದು ಸ್ವಲ್ಪ ನೆನ್ಪಿಟ್ಕೊರಿ. ಡೋಂಟ್ ಕನ್ಫ್ಯೂಸ್ ಯುವರ್ ಸೆಲ್ಫ್. 1 to 4 ತನಕ ಏನು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತಾವೋ ಅದೇ ವ್ಯಾಲೆನ್ಸಿ ಇರುತ್ತೆ. ಬಟ್ 4 ನಂತರ ಏನಾಗುತ್ತೆ ಅಂತಂದರೆ ಟು ಗೇನ್ ಎಲೆಕ್ಟ್ರಾನ್ಸ್ ಆರ್ ಟು ಲೂಸ್ ಎಲೆಕ್ಟ್ರಾನ್ ಇಟ್ ರಿಕ್ವೈರ್ಸ್ ಮೋರ್ ಎನರ್ಜಿ. ಸೊ ಹೆನ್ಸ್ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಎಷ್ಟವ? 8. ಸೊ ಅದ್ರೊಳಗೆ ವಿ ಆರ್ ಗೋಯಿಂಗ್ ಟು ಸಬ್ಸ್ಟ್ರಾಕ್ಟ್ ದ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಸೊ ಅದೇನಾಗುತ್ತೆ? ಇಟ್ ವಿಲ್ ಬಿ ಗಿವಿಂಗ್ ಯುವರ್ ರೆಸ್ಪೆಕ್ಟಿವ್ ವ್ಯಾಲೆನ್ಸಿ. ಅರ್ಥ ಆಯಿತು? ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ ಕಾನ್ಸೆಪ್ಟ್ ಆಫ್ ವ್ಯಾಲೆನ್ಸಿ. ಸೊ ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ನೋಡಬೇಕಾದ್ರೆ, ಇನ್ನೊಂದು ಎಕ್ಸಾಂಪಲ್ Mg. ಸೊ ಮ್ಯಾಗ್ನೀಷಿಯಮ್ ಏನೈತೆ ರೀ ಅಟಮಿಕ್ ನಂಬರು? 12, ರೈಟ್? ಸೊ 12 ಇತ್ತಂದ್ರೆ ಕಾನ್ಫಿಗರೇಷನ್ ಏನು? 2, 8, 2. ಸೊ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ 2 ಇತ್ತಂತಂದರೆ ವ್ಯಾಲೆನ್ಸಿ ಆಲ್ಸೋ ಏನದ? ಇಟ್ ವಿಲ್ ಬಿ ಈಕ್ವಲ್ ಟು 2, ರೈಟ್? ಸೊ ಇನ್ನು ಆಕ್ಸಿಜನ್ ನೋಡೋಮಂತ. ಆಕ್ಸಿಜನ್ ಅಟಮಿಕ್ ನಂಬರ್ ಎಷ್ಟು? 8 ಅಂದರೆ 2, 6. ಸೊ 6 ಇತ್ತಂದ್ರೆ ಏನಾಗುತ್ತೆ ರೀ? ವ್ಯಾಲೆನ್ಸಿ 2 ಆಗುತ್ತೆ, ರೈಟ್? ಸೊ ದಿಸ್ ಈಸ್ ಹೌ ಯು ರಿಮೆಂಬರ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಮತ್ತು ವ್ಯಾಲೆನ್ಸಿ. ವಿದ್ಯಾರ್ಥಿಗಳೇ, ಸೊ ಇದ್ರೊಳಗೆ ಏನಾದರೂ ಡೌಟ್ಸ್ ಇರ್ತಾರೆ ಲೇಟ್ರ್ ಆನ್ ನೀವು ಮೆಸೇಜ್ ಮಾಡಿ. ಭಾಳಷ್ಟು ವಿದ್ಯಾರ್ಥಿಗಳು ಏನು ಡೌಟ್ ಇರ್ತಂದರೆ, ಸರ್ 4 ನಂತರ ಯಾಕೆ ನೀವು 8 ಒಳಗೆ ಸಬ್ಸ್ಟ್ರಾಕ್ಟ್ ಮಾಡಿದ್ದೀರಿ ಅಂತ ಡೌಟ್ ಇರ್ಬೋದು. ಯಾಕಂತಂತಂದರೆ ಈಗ ಒಂದು ಆ್ಯಟಮ್ ಒಳಗೆ ಉದಾಹರಣೆಗೆ ಇಲ್ಲಿ 6 ಎಲೆಕ್ಟ್ರಾನ್ಸ್ ಅಂತ ತಿಳ್ಕೊರಿ. ಇಫ್ ದೆರ್ ಆರ್ 6 ಎಲೆಕ್ಟ್ರಾನ್ಸ್ ಇನ್ ದ ಔಟರ್ ಮೋಸ್ಟ್ ಶೆಲ್, ಹೌದಾ? ಈ ಲಾಸ್ಟ್ ಶೆಲ್ ಒಳಗೆ 4 ಎಲೆಕ್ಟ್ರಾನ್, ಇನ್ನೂ 2 ಎಲೆಕ್ಟ್ರಾನ್ಸ್ ಬೇಕು, ರೈಟ್? ಸೊ ಉದಾಹರಣೆಗೆ 4 ಅಂತ ತಿಳ್ಕೊರಿ, ರೈಟ್? ಸೊ ಇಫ್ ದೆರ್ ಆರ್ 4 ಎಲೆಕ್ಟ್ರಾನ್ಸ್, ರೈಟ್? 4 ಎಲೆಕ್ಟ್ರಾನ್ಸ್ ಅಂತ ತಿಳ್ಕೊರಿ, ರೈಟ್? ಸೊ ಇಲ್ಲಿ 4 ಎಲೆಕ್ಟ್ರಾನ್ಸ್ ಇದ್ದಾಗ 2
to lose 4 electrons or to gain 4 electrons, it requires more amount of energy, right? So ಅದಕ್ಕೆ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕು ಇಲ್ಲಿ 8 electrons ಇರಬೇಕು. ಸೊ ಅದಕ್ಕೆ 8 ಮೈನಸ್ ವಿ ಆರ್ ಗೋಯಿಂಗ್ ಟು ಸಬ್ಸ್ಟ್ರಾಕ್ಟ್ ವಿತ್ ದ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಈ ಟೇಬಲ್ ಕಾಲಮ್ನ ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ರೈಟ್? ಓಕೆ, ಸೊ ಇಲ್ಲಿ ತನಕ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇದರೊಳಗೆ ಏನಾದರೂ ನಿಮಗೆ ಡೌಟ್ಸ್ ಇತ್ತಂದರೆ ಜಸ್ಟ್ ಮೆಸೇಜ್ ಮಾಡಿ. ಈಗ ಹೊಸದಾಗಿ ಮತ್ತೇನು ಕಲಿತಾ ಇದ್ದೀವಿ ಇವತ್ತಿನ ಕ್ಲಾಸ್ ಒಳಗೆ ಅಂತಂತಂದರೆ, ವಿ ಲರ್ನ್ ಅಬೌಟ್ ಕೆಮಿಕಲ್ ಬಾಂಡಿಂಗ್. ಕೆಮಿಕಲ್ ಬಾಂಡಿಂಗ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಕಲಿಯೋಣ. ಸೊ ಇದನ್ನು ನೀವು ಓದಿರ್ತೀರ ಹೈಸ್ಕೂಲ್ ಒಳಗೆ, ರೈಟ್? ಸೊ ಕೆಮಿಕಲ್ ಬಾಂಡಿಂಗ್ ಅದರೊಳಗೆ ಡಿಫ್ರೆಂಟ್ ಟೈಪ್ಸ್ ಓದಿರ್ತೀರ. ಅಯಾನಿಕ್ ಬಾಂಡ್, ಕೋವ್ಯಾಲೆಂಟ್ ಬಾಂಡ್, ರೈಟ್ಸ್, ಇವೆಲ್ಲ ಇದು ಓದಿರ್ತೀರ. ಸೊ ಕೆಮಿಕಲ್ ಬಾಂಡಿಂಗ್ ಅಂದರೆ ಏನು? ಯಾವಾಗ ಒಂದು ಎಲಿಮೆಂಟು ಮತ್ತು ಇನ್ನೊಂದು ಎಲಿಮೆಂಟ್ ಕಂಬೈನ್ ಆಗಿ ಕಂಪೌಂಡ್ ಫಾರ್ಮ್ ಆಗುತ್ತೋ, ರೈಟ್? ಅವೆರಡರ ನಡುವೆ ಇರುವಂಥ ಬಾಂಡಿಗೆ ಏನಂತ ಕರಿತೀವಿ? ಕೆಮಿಕಲ್ ಬಾಂಡಿಂಗ್, ರೈಟ್? ಸೊ ವೆನ್ ಒನ್ ಎಲಿಮೆಂಟ್ ಕಂಬೈನ್ಸ್ ವಿತ್ ಅದರ್ ಎಲಿಮೆಂಟ್ ಟು ಫಾರ್ಮ್ ಎ ಕಂಪೌಂಡ್ ಆರ್ ಎ ಮಾಲಿಕ್ಯೂಲ್, the bond present in them is commonly called as what? Chemical bonding ಅಂತ ಕರಿತೀವಿ, ಹೌದಾ? ಈಗ ಇದೇ ಕೆಮಿಕಲ್ ಬಾಂಡಿಂಗ್ ಒಳಗೆ ಫಸ್ಟ್ ಒನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಈಸ್ ಅಯಾನಿಕ್ ಬಾಂಡ್. ಮೊದಲನೇದು ನಾವು ಏನಂತ ಸ್ಟಡಿ ಮಾಡಮ್ಮ? ಅಯಾನಿಕ್ ಬಾಂಡ್ ಬಗ್ಗೆ ಸ್ಟಡಿ ಮಾಡಮ್ಮ. ಸೊ ಅಯಾನಿಕ್ ಬಾಂಡ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ನಿಮಗೆ ಒಂದು ಟರ್ಮ್ ಗೊತ್ತಿರಬೇಕು, ಏನು? ಅಯಾನ್ಸ್. ಸೊ ಅಯಾನ್ಸ್ ಅಂದರೆ ಏನಂತ ನಿಮಗೆ ಗೊತ್ತಾಗಬೇಕು. ಸೊ ಅಯಾನ್ಸ್ ಅಂದರೆ ಏನು ರೀ? ಅಯಾನ್ಸ್ ಅಂದರೆ ಯಾವುದೇ ಒಂದು ಎಲಿಮೆಂಟು ಅಥವಾ ಸ್ಪೀಸೀಸ್ ಅಂತ ಕರಿತೀವಿ ಕಾಮನ್ ಆಗಿ. ಆ್ಯನ್ ಎಲಿಮೆಂಟ್ ಅಥವಾ ಸ್ಪೀಸೀಸ್ ವೆನ್ ಇಟ್ ಗಿವ್ಸ್ ಎಲೆಕ್ಟ್ರಾನ್ಸ್ ಆರ್ ವೆನ್ ಇಟ್ ಗೇನ್ಸ್ ಎಲೆಕ್ಟ್ರಾನ್ಸ್, ಯಾವುದೇ ಒಂದು ಎಲಿಮೆಂಟು ಎಲೆಕ್ಟ್ರಾನ್ಸ್ ಕೊಟ್ಟಾಗ ಅಥವಾ ಎಲೆಕ್ಟ್ರಾನ್ಸ್ ಗೇನ್ ಮಾಡಿದಾಗ ಅದ್ರ ಮೇಲೆ ಏನಾಗುತ್ತೆ? ಐದರ್ ಪ್ಲಸ್ ಚಾರ್ಜ್ ಬರುತ್ತೆ ಅಥವಾ ಮೈನಸ್ ಚಾರ್ಜ್ ಬರುತ್ತೆ, ಹೌದಾ? ಸೊ ಇಲ್ಲಿ ಪ್ಲಸ್ ಚಾರ್ಜ್ ಅನ್ನೋದೇನು? ನೀವು ಮ್ಯಾಥ್ಸ್ ಒಳಗೆ ಹೋದಾಗ ಪ್ಲಸ್ ಅಂದರೆ ಎಡಿಷನ್, ಗೇನ್ ಅಂತ ತಿಳ್ಕೊಬೇಡ್ರಿ, ರೈಟ್? ಇಲ್ಲಿ ಕೆಮಿಸ್ಟ್ರಿ ಒಳಗೆ ಪ್ಲಸ್ ಅಂದರೆ ಇಟ್ ಇಂಡಿಕೇಟ್ಸ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್, ಹೌದಾ? ಸೊ ಇಲ್ಲಿ ಎಕ್ಸ್ ಪ್ಲಸ್ ಅಂತಂದರೆ ಪ್ಲಸ್ 1 ಅಂತ ಬರೆದಂದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಕಳ್ಕೊಂಡದ? 1 ಎಲೆಕ್ಟ್ರಾನ್ ಕಳ್ಕೊಂಡದ. ಇಲ್ಲಿ ಪ್ಲಸ್ 2 ಅಂತ ಬರೆದ್ರೆ ಇಟ್ ಹ್ಯಾಸ್ ಲಾಸ್ಟ್ 2 ಎಲೆಕ್ಟ್ರಾನ್ಸ್. ಸೊ ಇಲ್ಲಿ ಪ್ಲಸ್ ಅನ್ನೋದು ಗೇನ್ ಆಫ್ ಎಲೆಕ್ಟ್ರಾನ್ಸ್ ಅಲ್ಲ, ಲಾಸ್ ಆಫ್ ಎಲೆಕ್ಟ್ರಾನ್ಸ್, ರೈಟ್? ಇಲ್ಲಿ ಎಕ್ಸ್ ಮೈನಸ್ ಅಂದರೆ ಏನು? ಮೈನಸ್ ಅಂದರೆ ಇಲ್ಲಿ ಗೇನ್ ಆಫ್ ಎಲೆಕ್ಟ್ರಾನ್ಸ್. ಸೊ ಮೈನಸ್ ಅನ್ನೋದು ಇಲ್ಲಿ ಗೇನ್ ಆಫ್ ಎಲೆಕ್ಟ್ರಾನ್ಸ್, ಹೌದಾ? ಈಗ ಆ ಎಲಿಮೆಂಟ್ ಮೇಲೆ ಐದರ್ ಲಾಸ್ ಆಗಿರ್ಬೋದು ಅಥವಾ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಆಗಿರ್ಬೋದು, ಹೌದಾ? ಅದ್ರ ಮೇಲೆ ಏನು ಚಾರ್ಜಸ್ ಬಂದಿರ್ತಾವಲ್ಲ, ಇಂಥ ಸ್ಪೀಸೀಸಿಗೆ ನಾವು ಏನೇನು ಕರಿತೀವಿ? ಅಯಾನ್ಸ್ ಅಂತ ಕರಿತೀವಿ. ಆಗಲೇ ಒಂದು ಉದಾಹರಣೆ ನೋಡಿದೆ, ಸೋಡಿಯಮು ಒಂದು ಎಲೆಕ್ಟ್ರಾನ್ ಕೊಟ್ಟ ತಕ್ಷಣ ಸೋಡಿಯಂ ಇದ್ದಿದ್ದು ಸೋಡಿಯಂ +1 ಆಗುತ್ತಾ, ಇದಕ್ಕೇನು ಕರಿತೀವಿ? ಸೋಡಿಯಂ ಅಯಾನ್ ಅಂತ ಕರಿತೀವಿ. ಇದು ಸೋಡಿಯಂ ಎಲಿಮೆಂಟ್, ಇದು ಸೋಡಿಯಂ ಅಯಾನ್. ಸೊ ಯಾವುದೇ ಒಂದು ಎಲಿಮೆಂಟು ಎಲೆಕ್ಟ್ರಾನ್ಸ್ ಕಳ್ಕೊಂಡ ಮೇಲೆ ಅಥವಾ ಎಲೆಕ್ಟ್ರಾನ್ಸ್ ಗೇನ್ ಮಾಡಿದ ಮೇಲೆ ಅದ್ರ ಮೇಲೆ ಪಾಸಿಟಿವ್ ಅಥವಾ ನೆಗೆಟಿವ್ ಚಾರ್ಜ್ ಬರ್ತಾವ, ಅಂಥ ಸ್ಪೀಸೀಸಿಗೆ ಏನಂತ ಕರಿತೀವಿ? ಅಯಾನ್ಸ್ ಅಂತ ಕರಿತೀವಿ. ಉದಾಹರಣೆಗೆ ಮ್ಯಾಗ್ನೀಷಿಯಮ್, ಇದು ಎಲಿಮೆಂಟು. ಅಕಸ್ಮಾತ್ ಏನಾದರೂ ಇದು 2 ಎಲೆಕ್ಟ್ರಾನ್ಸ್ ಕಳ್ಕೊಂತಂದರೆ +2 ಬರ್ತದೆ. ಸೊ ಅವಾಗ ಇದಕ್ಕೆ ಏನು ಕರಿತೀವಿ? ಮ್ಯಾಗ್ನೀಷಿಯಮ್ ಅಯಾನ್ ಅಂತ ಕರಿತೀವಿ, ರೈಟ್? ಕ್ಲೋರಿನ್, ಅದು ಒಂದು ಎಲೆಕ್ಟ್ರಾನ್ ಗೇನ್ ಮಾಡ್ಕೊತದ, ಇದು ಕ್ಲೋರಿನ್ ಎಲಿಮೆಂಟ್, ಇದು ಕ್ಲೋರಿನ್ ಅಯಾನ್ ಅಥವಾ ಕ್ಲೋರೈಡ್ ಅಯಾನ್. ಸೊ ಯಾವುದೇ ಒಂದು ಎಲಿಮೆಂಟು ಎಲೆಕ್ಟ್ರಾನ್ಸ್ ಲಾಸು ಅಥವಾ ಗೇನ್ ಮಾಡ್ಕೊಂಡ ಮೇಲೆ ಪಾಸಿಟಿವ್ ಅಥವಾ ನೆಗೆಟಿವ್ ಚಾರ್ಜಸ್ ಬಂತಂದರೆ ಅಂಥ ಸ್ಪೀಸೀಸಿಗೆ ನಾವೇನು ಕರಿತೀವಿ? ಅಯಾನ್ಸ್ ಅಂತ ಕರಿತೀವಿ. ಹಾಗಿದ್ರೆ ಅಯಾನಿಕ್ ಬಾಂಡ್ ಅಂದ್ರೆ ಏನು? ಅಯಾನಿಕ್ ಬಾಂಡ್ ಅಂದ್ರೆ ಏನು? ಸಿಂಪಲ್ ಡೆಫಿನೇಷನ್ ಇದ್ರುವಾಗ ಅಯಾನಿಕ್ ಬಾಂಡ್ ಅಂದರೆ ಏನಂತಂತಂದರೆ the bond formed when one element loses electrons and other gains electron. ನೋಡ್ರಿ, ಸಿಂಪಲ್ ಡೆಫಿನೇಷನ್ ಅದ. ಏನು ಅಯಾನಿಕ್ ಬಾಂಡ್ ಅಂದರೆ? Ionic bond is a bond which is formed when one element loses electron and other element gains electron. ಅಂದ್ರೆ ಅರ್ಥ ಏನು? ಯಾವಾಗ ಒಂದು ಎಲಿಮೆಂಟು ಎಲೆಕ್ಟ್ರಾನ್ಸ್ ಕೊಡ್ತೈತೋ ಇನ್ನೊಂದು ಎಲಿಮೆಂಟ್ಸು ಎಲೆಕ್ಟ್ರಾನ್ ಗೇನ್ ಮಾಡ್ತಾವೋ ಅವೆರಡು ಕಂಬೈನ್ ಆದಾಗ ಬರುವಂಥ ಬಾಂಡಿಗೆ ಏನು ಕರಿತೀವಿ? ಅಯಾನಿಕ್ ಬಾಂಡ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಒಂದು ಉದಾಹರಣೆ ನೋಡಬೇಕಾದ್ರೆ ಇದಕ್ಕೆ ಯಾವುದು ಉದಾಹರಣೆ? ಸೊ ಸಿಂಪಲ್ ಎಕ್ಸಾಂಪಲ್ ಅದ, ಒಂದು ಸೋಡಿಯಂ ಕ್ಲೋರೈಡ್.
ಸೊ ಸೋಡಿಯಂ ನೋಡಿರಿ ಕಾನ್ಫಿಗರೇಷನ್ ಏನೈತಿದ್ರು 2, 8, 1. ಈಗ ಸೋಡಿಯಂ ಒಳಗೆ ಸ್ಟೇಬಲ್ ಆಗ್ಬೇಕಾದ್ರೆ ಏನು ಮಾಡಬೇಕು, 1 ಎಲೆಕ್ಟ್ರಾನ್ ಅದು ಕೊಡ್ತೈತಿ, 7 ಎಲೆಕ್ಟ್ರಾನ್ಸ್ ತೊಗೊತೈತೆ, 1 ಎಲೆಕ್ಟ್ರಾನ್ಸು ಕೊಡ್ತೈತೆ. ಸೊ 1 ಎಲೆಕ್ಟ್ರಾನ್ಸ್ ಕೊಡ್ತಂದ್ರೆ ಇದು Na ಇದ್ದಿದ್ದು Na+1 ಆ್ಯಂಡ್ ಇಟ್ ಹ್ಯಾಸ್ ಲಾಸ್ಟ್ 1 ಎಲೆಕ್ಟ್ರಾನ್. ಸೊ ನೋಡಿರಿ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಯಾವತ್ತು ಪ್ರೊಡಕ್ಟ್ ಸೈಡ್ ಬರಿಬೇಕು, ರೈಟ್. ಇನ್ನು ಕ್ಲೋರಿನ್ ನೋಡಮಂತ, ಕ್ಲೋರಿನ್ ಏನೈತ್ರಿ 2, 8, 7, ರೈಟ್. ಸೊ ಇಲ್ಲಿ ಸೋಡಿಯಮು 2, 8, 1 ಇದಕ್ಕೆ ಅಟಮಿಕ್ ನಂಬರ್ ಈಸ್ 11, ಹೌದಾ. ಸೊ ಹಾಗಿದ್ರೆ ಕ್ಲೋರಿನ್ ಅಟಮಿಕ್ ನಂಬರ್ ಎಷ್ಟು 17, ಹೌದಾ. ಸೊ ಹಾಗಿದ್ರೆ ಇದು ಏನು ಮಾಡ್ತೈತಿ, ಕ್ಲೋರಿನು ಲಾಸ್ಟ್ ವ್ಯಾಲೆನ್ಸ್ ಶೆಲ್ ಒಳಗೆ 7 ಎಲೆಕ್ಟ್ರಾನ್ಸ್ ಅದ. ಸೊ ಟು ಅಟೈನ್ ಸ್ಟೆಬಿಲಿಟಿ ಇನ್ನೂ 1 ಎಲೆಕ್ಟ್ರಾನ್ಸ್ ಬೇಕು, ಅದು ಈಸಿ ಅದ. ಸೊ ಕ್ಲೋರಿನ್ ಏನು ಮಾಡ್ತೈತಿ, ಇಟ್ ಗೇನ್ಸ್ 1 ಎಲೆಕ್ಟ್ರಾನ್, ರೈಟ್, ಟು ಫಾರ್ಮ್ Cl-1. ನೋಡಿರಿ ವಿದ್ಯಾರ್ಥಿಗಳೇ ಭಾಳ ಇಂಪಾರ್ಟೆಂಟ್ ಇದು. ನಾನು ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಎಲ್ಲಿ ಬರ್ದೀನಿ, ಪ್ರೊಡಕ್ಟ್ ಸೈಡ್ ಬರ್ದೀನಿ. ಗೇನ್ ಆಫ್ ಎಲೆಕ್ಟ್ರಾನ್ಸ್ ಎಲ್ಲಿ ಬರ್ದೀನಿ, ರಿಯಾಕ್ಟೆಂಟ್ ಸೈಡ್ ಬರ್ದೀನಿ. ಸೊ ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ರೈಟ್. ಈಗ ಸೋಡಿಯಮು 1 ಎಲೆಕ್ಟ್ರಾನ್ ಕಳ್ಕೊಂಡದ, ಕ್ಲೋರಿನು 1 ಎಲೆಕ್ಟ್ರಾನ್ ಗೇನ್ ಮಾಡ್ಕೊಂಡದ. ಇವೆರಡರ ನಡುವೆ ರಿಯಾಕ್ಷನ್ ಆದಾಗ ವಾಟ್ ಇಸ್ ದ ರಿಯಾಕ್ಷನ್, Na+Cl2. ಸೊ ಕಾಣಿಸ್ತಾ ಇದೆಯಾ, ಸೊ ಇಲ್ಲಿ ಬರಿತೀನಿ ರಿಯಾಕ್ಷನ್, ಇಲ್ಲಿ ಬರಿತೀನಿ. ವಾಟ್ ಇಸ್ ದ ರಿಯಾಕ್ಷನ್, Na+Cl2 gives 2Na+Cl-. ಸೊ ಇವೆರಡರ ನಡುವೆ ಬಾಂಡ್ ಇರುವಂಥದ್ದಕ್ಕೆ ಏನೇನು ಕರಿತೀವಿ, ಅಯಾನಿಕ್ ಬಾಂಡ್ ಅಂತ ಕರಿತೀವಿ. ಸೊ ಇದು ಅರ್ಥ ಆಗುತ್ತಂತ ಅನ್ಸುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ Na ಏನು ಮಾಡ್ತು, ಇಟ್ ಹ್ಯಾಸ್ ಲಾಸ್ಟ್ 1 ಎಲೆಕ್ಟ್ರಾನ್. ಕ್ಲೋರಿನ್ ಏನು ಮಾಡ್ತು, ಇಟ್ ಹ್ಯಾಸ್ ಗೇನ್ಡ್ 1 ಎಲೆಕ್ಟ್ರಾನ್ಸ್. ಇವೆರಡು ರಿಯಾಕ್ಟ್ ಆದಾಗ ಬರುವಂಥ ಬಾಂಡಿಗೆ ಏನಂತ ಕರಿತೀವಿ, ಅಯಾನಿಕ್ ಬಾಂಡ್ ಅಂತ ಕರಿತೀವಿ. ಹೆಂಗೆ ಕಂಡುಹಿಡ್ತೀರಿ, ಅಲ್ಲಿ ಏನಾದರೂ ಚಾರ್ಜಸ್ ಬಂದಿದ್ದು ಅಂದರೆ ಅಥವಾ ಅಯಾನ್ಸ್ ಫಾರ್ಮೇಷನ್ ಆಗಿದ್ದು ಅಂದರೆ ಅಂಥ ಬಾಂಡ್ ಯಾವತ್ತೂ ಏನಿರ್ತದೆ, ಅಯಾನಿಕ್ ಬಾಂಡ್ ಇರುತ್ತೆ, ರೈಟ್. ಸೊ ಇನ್ನೊಂದು ಎಕ್ಸಾಂಪಲ್ ತೊಗೋಬೇಕಾದ್ರೆ, ರೈಟ್. ಸೊ Mg+Cl2 ಇಟ್ ಫಾರ್ಮ್ಸ್ ವಾಟ್, MgCl2, ಹೌದಾ. ಸೊ ಇಲ್ಲಿ Mgಗೆ ಏನಾಗತ್ತೆ ರೀ, +2 -1. ಸೊ ಯಾಕೆ -1 ಬರ್ದೆ, ಯಾಕಂದರೆ 2 ಕ್ಲೋರಿನ್ ಅವ, 1 ಕ್ಲೋರಿನಿಗೆ 1 ಎಲೆಕ್ಟ್ರಾನ್ ಗೇನ್ ಆಗುತ್ತೆ. ಸೊ ಇಲ್ಲಿ ಇರುವಂಥ ಬಾಂಡ್ ಈಸ್ ಇಟ್ ಅಯಾನಿಕ್ ಬಾಂಡ್ ಆರ್ ನಾಟ್, ಎಸ್ ಇಟ್ ಈಸ್ ಆ್ಯನ್ ಅಯಾನಿಕ್ ಬಾಂಡ್. ಹೆಂಗೈತೆ ರೀ, ಇಟ್ ಈಸ್ ಆ್ಯನ್ ಅಯಾನಿಕ್ ಬಾಂಡ್. ಹೆಂಗಂತಂತಂದರೆ ಇಲ್ಲಿ ದೇರ್ ಈಸ್ ಫಾರ್ಮೇಷನ್ ಆಫ್ ಆ್ಯನ್ ಅಯಾನ್ಸ್, ರೈಟ್. ಸೊ ದಿಸ್ ಈಸ್ ಆನ್ ಎಕ್ಸಾಂಪಲ್. ಸೊ ಈಗ ಹಾಗಿದ್ರೆ ನಿಮಗೊಂದು ವರ್ಕ್ ಕೊಡ್ತೀನಿ. ಏನು ವರ್ಕ್ ಅಂತಂದರೆ, ಈಗ ಇಲ್ಲಿ ಬರೆದಿರುವಂಥ ರಿಯಾಕ್ಷನು ಇಟ್ ಈಸ್ ಆ್ಯನ್ ಅಯಾನಿಕ್ ಬಾಂಡ್ ಆರ್ ನಾಟ್. ಈಸ್ ಇಟ್ ಆ್ಯನ್ ಅಯಾನಿಕ್ ಬಾಂಡ್ ಆರ್ ನಾಟ್, ರೈಟ್. ಸೊ ನೀವು ಇದನ್ನು ರಿಯಾಕ್ಷನ್ಸ್ನ ಬರೆದು ನನಗೆ ರಿಪ್ಲೈ ಮಾಡಿ. ಸೊ ಮೊದಲನೇದೇನು, Al+Cl2 gives AlCl3, ಕಾರ್ಬನ್ ಪ್ಲಸ್ ಕ್ಲೋರಿನ್ ಗಿವ್ಸ್ CCl4, ರೈಟ್. ಇನ್ನೊಂದು ಮೂರನೇದು ಎಕ್ಸಾಂಪಲು ಏನಂತಂದರೆ ಕ್ಯಾಲ್ಶಿಯಂ ಪ್ಲಸ್ ಕ್ಲೋರಿನ್ CaCl2, ರೈಟ್. ಸೊ ವಿದ್ಯಾರ್ಥಿಗಳೇ, ಇವು 3 ಎಕ್ಸಾಂಪಲ್ ಒಳಗೆ ನೀವು ಕಂಡುಹಿಡಬೇಕು, ಆರ್ ದೀಸ್ ಎಕ್ಸಾಂಪಲ್ ಫಾರ್ ಅಯಾನಿಕ್ ಬಾಂಡ್ ಫಾರ್ಮೇಷನ್, ಹೌದು ಇಲ್ಲೋ, ರೈಟ್. ಸೊ ವಿತ್ ದಿಸ್ ಇವತ್ತಿನ ಕ್ಲಾಸ್ ನಾವು ವೈಂಡ್ ಅಪ್ ಮಾಡಮಂತ. ಸೊ ಇವತ್ತಿನ ಕ್ಲಾಸಲ್ಲಿ ವಿ ಹ್ಯಾವ್ ಲರ್ನ್ಡ್ ವಿತ್ ರೆಸ್ಪೆಕ್ಟ್ ಟು ವ್ಯಾಲೆನ್ಸಿ. ಸೊ ವ್ಯಾಲೆನ್ಸಿ ಅಂದ್ರೇನು, ದ ಕಂಬೈನಿಂಗ್ ಕೆಪಾಸಿಟಿ ಆಫ್ 1 ಆಟಮ್ ಆಫ್ ಆನ್ ಎಲಿಮೆಂಟ್ ವಿತ್ another atom of an element in order to attain stable noble gas configuration. ಸೊ ಹಾಗೆ ನಾವು 2 ಕಾಲಮ್ ಮಾಡ್ಕೊಂಡ್ವಿ, ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಮತ್ತು ವ್ಯಾಲೆನ್ಸಿ. ಸೊ ಆ ಟೇಬಲ್ ಕಾಲಮ್ ನೆನ್ಪಿಟ್ಕೊಂಡ್ಬಿಟ್ರಂದ್ರೆ ಯು ಕ್ಯಾನ್ ಟೆಲ್, ಯಾವಾಗ ವ್ಯಾಲೆನ್ಸಿ ಕೇಳಿದ್ರು ಕೂಡ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಕಂಡಿಡಿರಿ, ವ್ಯಾಲೆನ್ಸಿ ನಿಮಗೆ ಈಸಿಯಾಗಿ ಬರುತ್ತೆ. ಸೊ ಇವತ್ತಿನ ನೆಕ್ಸ್ಟ್ ಕಾನ್ಸೆಪ್ಟು ನೀವು ಯಾವ ಸ್ಟಡಿಡ್ ವಿತ್ ರೆಸ್ಪೆಕ್ಟ್ ಟು ಕೆಮಿಕಲ್ ಬಾಂಡಿಂಗ್. ಸೊ ಕೆಮಿಕಲ್ ಬಾಂಡಿಂಗ್ ಒಳಗೆ ಮೊದಲನೇದಾಗಿ ವಿ ಹ್ಯಾವ್ ಡಿಸ್ಕಸ್ಡ್ ವಿತ್ ಅಯಾನಿಕ್ ಬಾಂಡ್. ಸೊ ಹಾಗೆ ಈ 3 ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಇವತ್ತು ನನಗೆ ರಿಪ್ಲೈ ಮಾಡಿ. ಸೊ ಆರ್ ದೀಸ್ ಆಲ್ ಎಕ್ಸಾಂಪಲ್ಸ್ ಆ್ಯಂಡ್ ಎಕ್ಸಾಂಪಲ್ ಫಾರ್ ಅಯಾನಿಕ್ ಬಾಂಡ್, ಹೌದು ಇಲ್ಲೋ, ರೈಟ್. ಸೊ ದಿಸ್ ಈಸ್ ವಾಟ್ ಯುವರ್ ಅಸೈನ್ಮೆಂಟ್ ಈಸ್ ಟುಡೇ. ಸೊ ಇದ್ರೊಳಗೆ ಏನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಯು ಕ್ಯಾನ್ ಜಸ್ಟ್ ಮೆಸೇಜ್ ಮೀ, ಓಕೆ. ಸೊ ವಿತ್ ದಿಸ್ ಐ ಲ್ಯಾಂಡ್ ಅಪ್ ವಿತ್ ಟುಡೇಸ್ ಕ್ಲಾಸ್. ಹೋಪ್ ಎಲ್ಲರೂ ಯೂಟ್ಯೂಬ್ ಲಿಂಕ್ ಒಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಹೊಡೀರಿ. ಸೊ ಅಲ್ಲಿ ಆಟೋಮೆಟಿಕ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಲಿಂಕ್ ಬರುತ್ತೆ. ಹಾಗೂ ಗ್ರೂಪ್ ಒಳಗೂ ಕೂಡ ನಾವು ಲಿಂಕ್ ಕಳಿಸ್ತೀವಿ, ಅದೇ ನೋ ಪ್ರಾಬ್ಲಮ್, ಓಕೆ. ಸೊ ವಿತ್ ದಿಸ್ ಐ ವಿಲ್ ಲ್ಯಾಂಡ್ ವಿತ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು.